ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀಮಠ ಸಿದ್ದರ ಬೆಟ್ಟದಲ್ಲಿ ವಿಶೇಷವಾಗಿ ಜಾಗರಣೆ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ವಿಚಾರವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟ ಏನಿದೆ ಅದರ ಬಗ್ಗೆ ಅಲ್ಲಿರುವಂತಹ ಪೀಠಾಧಿಪತಿಗಳು ಯಾವ ರೀತಿಯಾಗಿ ಈ ಜಾಗರಣೆ ನಡೆಯುತ್ತೆ ಅಂತ ಹೇಳಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಶ್ರೀಮಠದಲ್ಲಿ ಆಯೋಜನೆ ಮಾಡ್ತಿರುವಂತಹ ಕೆಲವೊಂದು ಕಾರ್ಯಕ್ರಮಗಳಿಂದ ಅದರ ಬಗ್ಗೆ ಮಾತನಾಡಿದರೆ, ಇದಕ್ಕೋಸ್ಕರ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಅವರು ಮಾತನಾಡಿದರು. ಶಿವರಾತ್ರಿ ಹಬ್ಬದಂದು ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವಂತಹ ಒಂದು ನಿರೀಕ್ಷೆ ಇದೆ. ಇದೇ ಜಾಗರಣೆ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ದಾಸೋಹದ ಏರ್ಪಡಣೆ ಕೂಡ ಅಲ್ಲಿ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ಜಾಗರಣೆ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ಹೆಸರಾಂತ ಸಿನಿಮಾ ನಟ ನಟಿನಿಯರು ಮತ್ತು ರಿಯಾಲಿಟಿ ಶೋಗೆ ಯಾರು ಭಾಗಿಯಾಗಿರೋದಲ್ಲ ಆ ಸೆಲೆಬ್ರಿಟಿಗಳು, ಅಷ್ಟೇ ಅಲ್ಲ ಭಕ್ತಿ ಗೀತೆಯ ಒಂದು ಗಾಯಕರು ಕೂಡ ಬರ್ತಾರೆ. ಇವರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಸೇರ್ತಾರೆ. ಈ ಒಂದು ರೀತಿಯಾದ ಕಾರ್ಯಕ್ರಮ ಇದೇ ಮೊದಲದಾಗಿ ನಡೀತಾ ಇದೆ. ಶಿವರಾತ್ರಿ ಜಾಗರಣೆ ಮಹೋತ್ಸವದ ಒಂದು ಹೆಸರಲ್ಲಿ ಜನರಲ್ಲಿ ಏನಾಗುತ್ತೆ ಅಂದರೆ ಭಕ್ತಿ ಭಾವ ಹೆಚ್ಚಾಗುತ್ತೆ. ಇನ್ನು ಈ ಜಾಗರಣೆಯಿಂದ ಜನರು ಜಾಗತಿಕವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ತಾರೆ. ಅಷ್ಟೇ ಅಲ್ಲ, ಜಾಗೃತರು ಕೂಡ ಆಗ್ತಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಖರ್ಚಾಗುತ್ತೆ. ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಸಾಕಷ್ಟು ಜನರು ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಉತ್ತಮ ಒಂದು ಉತ್ತೇಜನವನ್ನು ಕೂಡ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ನೀಲೇಶ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀವಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ನಾಡಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಏನು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಈಗಾಗಲೇ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಇವತ್ತು ಆಚಾರ ಜೊತೆಗೆ ವಿಚಾರ ಜೊತೆಗೆ ಪ್ರಚಾರ ಭಾಳ ಮುಖ್ಯ ಆಗ್ತದೆ. ನಾವು ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಕೋಟಿ ಖರ್ಚಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಬಂದಿದ್ರು ಅನ್ನುವಂಥದ್ದನ್ನು ಭಾಳ ಮುಖ್ಯ ಆಗ್ತದೆ. ಇವತ್ತು ಶಿವರಾತ್ರಿ ಅಂದರೆ ಇಲ್ಲೆಲ್ಲ ಉಪವಾಸ ಇರೋದು, ವ್ರತಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ಭಜನೆ ಹರಿಕಥೆಗಳನ್ನು ಮಾಡುವಂಥ ಒಂದು ಕಾಲಘಟ್ಟ ಇತ್ತು. ಇವತ್ತು ಬದಲಾಗಿದೆ. ಜನರನ್ನ ಭಕ್ತಿ ಸಾಗರದಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿದರೆ ವಿಭಿನ್ನ ಪ್ರಯತ್ನಗಳು ಭಾಳ ಮುಖ್ಯ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾನು ಪರ್ವ ಗ್ರೂಪ್ನ ಅಧ್ಯಕ್ಷ ನೀಲೇಶ್ ಮಾತಾಡ್ತಾ ಹೀಗೇನೆ, ಯಾಕೆ ನಾವು ಒಂದು ಸಿದ್ದರ ಬೆಟ್ಟದಲ್ಲಿ ಒಂದು ಈವೆಂಟನ್ನು ಮಾಡಬಾರ್ದು ಅಂತ ನಾನು ಮಹೋತ್ಸವವು ಧರ್ಮ ಪ್ರಸಾರವನ್ನು, ಧರ್ಮದ ಜಾಗೃತಿಯನ್ನು, ಜನರಿಗೆ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಈ ವರ್ಷ ಶಿವರಾತ್ರಿ ಜಾಗರಣೆ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ಪೂರ್ಣ ನೇತೃತ್ವವನ್ನು ಯಲ್ಲಾಪುರದ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾಡಬೇಕು, ಹಾಗೆ ಹೀಗೆ ಅಂತ ಅಂದ್ಕೊಳ್ತಿದ್ವಿ. ಆದರೆ ನಮ್ಮ ಕಷ್ಟದ ಕೆಲಸವಾಗಿರೋದ್ರಿಂದ ಅವರು ಹಲವಾರು ದೇವಸ್ಥಾನದ ಭೇಟಿ ಕೊಡೋದು, ನಾವು ನಮ್ಮ ಪುರುಷೋತ್ತಮ ಗಂಗಾಧರೇಶ್ವರ ದೇವಸ್ಥಾನದ ದೀಪೋತ್ಸವ ಮಾಡಿಕೊಂಡು ಶಿವರಾತ್ರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.